ಹಲೋ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕೆಂಗೇರಿ ಹತ್ರ ಇರೋ ಬ್ಯಾಂಗ್ಳೂರ್ ಸ್ಟೋರೀಸ್ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ, ಮೇ ಆ್ಯಂಡ್ ಜೂನ್ ಟೈಮಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಟ್ರೈನಿಂಗ್ ಮುಗಿಸ್ದೆ. 45 ಡೇಸ್ ಇತ್ತು. ಸೊ ಹೋದ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಬ್ಯುಸಿ ಇದ್ದೆ ಅಂತ. ಈ ಮೇಕಪ್ ಆರ್ಟಿಸ್ಟ್ ಟ್ರೈನಿಂಗ್ಗೋಸ್ಕರನೇ ಬ್ಯುಸಿ ಆಗಿದ್ದೆ. ಸರಿ, ವ್ಲಾಗ್ನಾದರೂ ಕಂಟಿನ್ಯೂ ಮಾಡೋಣ, ಮುಗೀತಲ್ವಾ ಅಂತ ಹೇಳಿ ಅಂದ್ಕೊಂಡೆ. ಸೊ ವೀಡಿಯೋಸ್ ಮೊದಲೇ ಮಾಡಿ ಇಟ್ಟಿದ್ದೆ, ಇದೆಲ್ಲ ಜೂನ್ ಟೈಮ್ದು. ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಹಾಕ್ತಾಯಿದ್ದೀನಿ. ನಾನು ಟ್ರೈನಿಂಗಲ್ಲೇ ಇರಬೇಕಾದ್ರೆ ಒಂದೊಳ್ಳೆ ಚಾನ್ಸ್ ಬಂತು. ನಮ್ಮ ಮ್ಯಾಮ್ ನಮಗೆ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಶೂಟ್ ಇದೆ. ಸೊ ನೀವು ಬನ್ನಿ, ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ್ಯಂಡ್ ಜನ ಇದ್ದಾಗ ಹೇಗೆ ನಾವು ಭಯ ಪಡ್ದೇ ಮೇಕಪ್ ಮಾಡ್ಬೋದು ಗೊತ್ತಾಗುತ್ತೆ ಅಂತ ಹೇಳಿ ನಮಗೂ ಒಂದು ದೊಡ್ಡ ಚಾನ್ಸ್ ಕೊಟ್ಟರು. ಅವರಿಗೂ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಸೊ ಅಲ್ಲಿನ ವೀಡಿಯೋಸ್ ಇದು. ನಾನು ಆ್ಯಂಡ್ ಭಾವನಾ, ಅವರು ಕೂಡ ಮೇಕಪ್ ಆರ್ಟಿಸ್ಟು, ಇಬ್ಬರು ಕೆಂಗೇರಿಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರ್ ಸ್ಟೋರೀಸ್ಗೆ. ಕೆಂಗೇರಿಯಿಂದ ಆಟೋದಲ್ಲಿ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಇನ್ನೊಬ್ಬರು ಜಾಯ್ನ್ ಆದರು, ಪಲ್ಲವಿ ಅಂತ ಹೇಳಿ. ಅವರು ಕೂಡ ನಮ್ಮ ಜೊತೆಗೆ ಟ್ರೈನಿಂಗ್ ಮುಗಿಸಿದ್ರು. ಇನ್ನೂ ಯಾರೂ ಬಂದಿರಲಿಲ್ಲ, ಸೊ ಟೈಮ್ ಆಗಿರಲಿಲ್ಲ, ಇನ್ನು ನಾವೇ ಬೇಗ ಹೋಗಿದ್ವಿ. ಹಾಗಾಗಿ 3 ಜನನೂ ಸೇರಿಕೊಂಡು ರೌಂಡ್ಸ್ ಹೊಡಿತಾ ಇದ್ದೀವಿ ಎಲ್ಲ ಕಡೆನೂ, ಹೇಗಿದೆ ಹೇಗೆ ಅಂತ ಹೇಳಿ. ಒಂದಷ್ಟು ಫೋಟೋನೂ ತೊಗೊಂಡ್ವಿ. ಅಲ್ಲಿ ಬೇರೆಯವ್ರು ಕೂಡ ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಮ್ಯಾಮ್ ಕೂಡ ಬಂದರು, ಸ್ಟಾರ್ಟ್ ಆಯಿತು. ನಮ್ಮ ಮ್ಯಾಮ್ ಕಡೆಯಿಂದ ಮೇಕಪ್ ಆರ್ಟಿಸ್ಟ್ 12 to 13 ಮೆಂಬರ್ಸ್ ಹೋಗಿದ್ವಿ. ಅಲ್ಲಿ ರಿಸ್ಟ್ರಿಕ್ಷನ್ ಇತ್ತು, ಹಾಗಾಗಿ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಮುಗೀತು, ನಾವು ಹೊರಟ್ವಿ. ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂದರೆ ಬಸ್ಸಲ್ಲಿ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಹೇಳಿ. ಬ್ಯಾಂಗ್ಳೂರ್ ಸ್ಟೋರೀಸಿಂದ ಬಸ್ ಸಿಗಲ್ಲ, ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಕೆಂಗೇರಿಗೆ ಬಂದು, ಕೆಂಗೇರಿಯಿಂದ ಮನೆಗೇನಿದೆ ನಾವು ಬಸ್ಸಲ್ಲಿ ಬಂದ್ವಿ. ನಾವು ಈ ಕಡೆಗೆ ಬಂದಮೇಲೆ ಸೆಲೆಬ್ರಿಟೀಸ್ ಬಂದಿದ್ರಂತೆ. ಬಿಗ್ ಬಾಸ್ ನೀತು ಅವರು, ಭವ್ಯ ಗೌಡ ಅವರು, ಜಯಶ್ರೀ ಅವರು. ಮಿಸ್ ಮಾಡ್ಕೊಂಡ್ವಿ, ಅವ್ರ ಜೊತೆ ಫೋಟೋ ತೊಗೋಬೋದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.